ಮಂಡ್ಯ ಕ್ಷೇತ್ರವನ್ನ ದಳಪತಿಗಳಿಗೆ ಬಿಟ್ಕೊಳ್ಳೋ ವಿಷಯದಲ್ಲಿ ಕಾಂಗ್ರೆಸ್ ನಾಯಕರು ಅಡಕತ್ರಿಗೆ ಸಿಲುಕಿದ್ದಾರೆ. ದಳಪತಿಗಳ ವಿರೋಧ ಕಟ್ಟಿಕೊಳ್ಳೋ ಹಾಗೆಯೂ ಇಲ್ಲ, ಇತ ಸುಮಲತಾರನ್ನ ಕಡೆಗಣಿಸೋ ಹಾಗೆಯೂ ಇಲ್ಲ. ಸಂದಿಗ್ಧ ಪರಿಸ್ಥಿತಿಗೆ ಸಿಲುಕಿರೋ ಕೈಪಾಳೆಯ ಒಂದೇ ಕಲ್ಲಲ್ಲಿ ಎರಡು ಹಕ್ಕಿ ಹೊಡೆಯೋಕೆ ಪ್ಲಾನ್ ಮಾಡಿಕೊಂಡಿದ್ದಾರೆ. ದೋಸ್ತಿಗಾಗಿ ಸುಮಲತಾರನ್ನ ಕೈಬಿಟ್ಟ ಕಾಂಗ್ರೆಸ್, ಹಿಡಿದ ಹಠವನ್ನ ಸಾಧಿಸಿಯೇ ಬಿಡ್ತಾ ಜೆಡಿಎಸ್. ಮಂಡ್ಯ ಜೆಡಿಎಸ್ ಪಾಲಿನ ಭದ್ರಕೋಟೆ. 7ಕ್ಕೆ 7 ವಿಧಾನಸಭಾ ಕ್ಷೇತ್ರಗಳಲ್ಲಿ ದಳಪತಿಗಳು ಗೆದ್ದು ಬೀಗಿದ್ದಾರೆ. ಹೀಗಾಗಿ ಲೋಕಸಭಾ ಚುನಾವಣೆಯಲ್ಲಿ ದಳಪತಿಗಳಿಗೆ ಗೆಲುವು ಸುಲಭದ ತುತ್ತು ಅನ್ನೋ ಲೆಕ್ಕಾಚಾರದಲ್ಲಿದೆ. ಆದರೆ ಅಂಬಿ ಪತ್ನಿ ಸುಮಲತಾ ಲೋಕಸಮರಕ್ಕೆ ಇಳಿತಾರೆ ಅನ್ನೋ ಸುದ್ದಿ ಹರಿದಾಡ್ತಿದ್ದಂತೆ ದಳಪತಿಗಳು ದಂಗಾಗಿ ಹೋಗಿದ್ರು. ಎಲ್ಲಿ ಕ್ಷೇತ್ರ ಕೈತಪ್ಪುತ್ತೋ ಅಂತ ಒಳಗೊಳಗೆ ಕುದೀತಿದ್ರು. ಸುಮಲತಾ ಸಹ ಸಿದ್ದರಾಮಯ್ಯರನ್ನ ಭೇಟಿ ಮಾಡಿದ ಮರುದಿನವೇ ಮಂಡ್ಯದಲ್ಲಿ ಟ್ರಿಪ್ ಹೊಡೆದಿದ್ರು. ಆದ್ರೀಗ ಎಲ್ಲ ಉಲ್ಟಾ ಆದಂತೆ ಕಾಣ್ತಿದೆ. ದೋಸ್ತಿಗಳ ಹಠಕ್ಕೆ ಮಣಿದಿರೋ ಕಾಂಗ್ರೆಸ್ ಮಂಡ್ಯವನ್ನ ಜೆಡಿಎಸ್ಗೆ ಬಿಟ್ಟುಕೊಡಲು ನಿರ್ಧರಿಸಿದೆಯಂತೆ. ಮಂಡ್ಯ ಕ್ಷೇತ್ರವನ್ನ ಜೆಡಿಎಸ್ಗೆ ಬಿಟ್ಟುಕೊಡೋದ್ರ ಹಿಂದೆಯೂ ಕಾಂಗ್ರೆಸ್ನ ರಣತಂತ್ರವಿದೆ. ಜಿಲ್ಲೆಯಲ್ಲಿ 7 ಸ್ಥಾನ ಗೆದ್ದಿರೋದ್ರಿಂದ ಜೆಡಿಎಸ್ ವಿರೋಧ ಕಟ್ಟಿಕೊಳ್ಳೋಕೆ ಆಗಲ್ಲ. ಹಾಗಂತ ಸುಮಲತಾ ವಿರುದ್ಧವೂ ಎಲ್ಲೂ ತುಟಿ ಬಿಚ್ಚೋದು ಬೇಡ. ಒಂದು ವೇಳೆ ಪಕ್ಷೇತರರಾಗಿ ನಿಂತು ಗೆಲುವು ಸಾಧಿಸಿದ್ರೆ ಕಾಂಗ್ರೆಸ್ಗೆ ಕರೆತರೋಣ ಅಂತ ಕೈ ನಾಯಕರು ಪ್ಲಾನ್ ಮಾಡಿದ್ದಾರಂತೆ. ಎಲ್ಲ ಬೆಳವಣಿಗೆಗಳ ಮಧ್ಯೆಯೇ ಸಚಿವ ಸಿಎಸ್ ಪುಟ್ಟರಾಜು ಹಾಗೂ ಅಂಬಿ ಅಭಿಮಾನಿಗಳ ನಡುವೆ ಫೇಸ್ಬುಕ್ ವಾರ್ ಶುರುವಾಗಿದೆ. ಸುಮಲತಾ ಎದುರು ನಿಮ್ಮ ಸಿಎಂ ಪುತ್ರನನ್ನ ನಿಲ್ಲಿಸಿ ಗೆಲ್ಲಿಸಿ ತೋರಿಸಿ ಅಂತ ಸವಾಲು ಹಾಕಿದ್ದಾರೆ. ಇದಕ್ಕೆ ಕೌಂಟರ್ ಕೊಟ್ಟಿರೋ ಪುಟ್ಟರಾಜು ಬೆಂಬಲಿಗರು ಮಂಡ್ಯಕ್ಕೆ ಯಾರೇ ಬಂದರೂ ಜೆಡಿಎಸ್ನದ್ದೇ ಹವಾ ಅಂತ ಟಾಂಗ್ ಕೊಟ್ಟಿದ್ದಾರೆ. ಈ ಬಗ್ಗೆ ಪ್ರತಿಕ್ರಿಯಿಸಿರುವ ಸಚಿವ ಪುಟ್ಟರಾಜು ಮಂಡ್ಯ ಬಿಟ್ಕೊಡೋ ಮಾತೇ ಇಲ್ಲ ಎಂದಿದ್ದಾರೆ. ಅದು ಅವರ ವೈಯಕ್ತಿಕವಾದಂಥ ವಿಚಾರ. ಆ ಕಾರಣದಿಂದ ಯಾರು ಬೇಕಾದರೂ ಭೇಟಿ ಮಾಡ್ಬೋದು, ಮಾತಾಡ್ಬೋದು, ಕುಶಲೋಪರಿಯನ್ನು ವಿಚಾರ ಮಾಡ್ಬೋದು. ಆ ಹಿನ್ನೆಲೆಯಲ್ಲಿ ಅದರ ಬಗ್ಗೆ ನಾನು ಪ್ರತಿಕ್ರಿಯಿಸತಕ್ಕಂಥ ಅಗತ್ಯ ಇಲ್ಲ ಅಂತೇಳಿ ನಾನು ಭಾವಿಸಿದ್ದೆ. ಇನ್ನು ಇದೇ ವಿಷಯವಾಗಿ ಕೆಎಂ ದೊಡ್ಡಿಯಲ್ಲಿ ಮಾತನಾಡಿದ ಸಾರಿಗೆ ಸಚಿವ ತಮ್ಮಣ್ಣ, ಸುಮಲತಾ ಅಂಬರೀಶ್ ಸ್ಪರ್ಧೆ ಬಗ್ಗೆ ವರಿಷ್ಠರು ನಿರ್ಧರಿಸುತ್ತಾರೆ, ಸಂಬಂಧಕ್ಕಿಂತ ಪಕ್ಷವೇ ದೊಡ್ಡದು ಅಂತ ಕಡ್ಡಿ ಮುರಿದಂತೆ ಮಾತನಾಡಿದ್ದಾರೆ. ನಮ್ಮ ಮಠದಲ್ಲಿ ತೀರ್ಮಾನ ಆಗೋದಲ್ಲ, ನಮ್ದು ಏನಿದ್ರು ಪಕ್ಷನಿಷ್ಠೆ, ಸ್ವಾಮಿನಿಷ್ಠೆ, ಅದು ಯಾವಾಗಲೂ ಅಚಲ, ನಾವು ಮಾಡೋದಿಲ್ಲ. ಅವ್ರು ನಿಂತ್ಕೋಬಹುದು, ಅದಕ್ಕೆ ನಮಗೇನು ಅಭ್ಯಂತರ ಇಲ್ಲ. ಒಟ್ನಲ್ಲಿ ಮಂಡ್ಯ ಕ್ಷೇತ್ರವನ್ನ ದಳಪತಿಗಳಿಗೆ ಬಿಟ್ಕೊಡೋಕೆ ಕಾಂಗ್ರೆಸ್ಗೆ ಮನಸ್ಸಿಲ್ಲದಿದ್ರೂ ಒಲ್ಲದ ಮನಸ್ಸು ಮಾಡ್ತಿದ್ದಾರೆ. ಒಂದು ವೇಳೆ ಸುಮಲತಾ ಬಿಜೆಪಿ ಅಥವಾ ಪಕ್ಷೇತರರಾಗಿ ನಿಂತ್ರೆ ಟಫ್ ಫೈಟ್ ಎದುರಾಗೋದ್ರಲ್ಲಿ ನೋ ಡೌಟ್. ಕ್ಯಾಮರಾ ಪರ್ಸನ್ ವಿನೋದ್ ಜೊತೆ ಎಂಕೆ ಮೋಹನ್ ರಾಜ್, TV5 ಮಂಡ್ಯ.